ಶಿವಕುಮಾರ್ ಜೊತೆಗಿನ ಮಾತುಕತೆಗೆ ಕೆಎನ್ ರಾಜಣ್ಣ ಅವರು ಚಕ್ಕರ್ ಹೊಡೆದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರ ಸಭೆಗೆ ಸಚಿವ ಕೆಎನ್ ರಾಜಣ್ಣ ಅವರು ದಿಢೀರನೆ ಹಾಜರಾಗಿದ್ದಾರೆ. ಹೀಗಾಗಿ ಈ ಒಂದು ಚರ್ಚೆ ಮತ್ತಷ್ಟು ತೀವ್ರ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ಟಿ ನಾಯಕರ ಒಂದು ಸಭೆ ತುಂಬಾ ಕುತೂಹಲ ಮೂಡಿಸ್ತಾ ಇದೆ. ಸಾಕಷ್ಟು ಈ ಒಂದು ಸಭೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಮುದಾಯದ ಸಭೆ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಇದ್ದಂತಹ ಕೆಎನ್ ರಾಜಣ್ಣ ಅವರ ಕಚೇರಿಗೆ ತೆರಳಿದರು. ಆ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗೋದಕ್ಕಾಗಲಿಲ್ಲ. ಕೆಎನ್ ರಾಜಣ್ಣ ಅವರು ಕೂಡ ಆಫೀಸ್ನಲ್ಲಿ ಇರಲಿಲ್ಲ, ಕಚೇರಿಯಲ್ಲಿ ಇರಲಿಲ್ಲ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ PA ಕೂಡ ಕಾಲ್ ಮಾಡಿದ್ರು. ರಾಜಣ್ಣ ಅವರ ನಂಬರ್ಗೆ ಮತ್ತೆ ಮತ್ತೆ ಕರೆ ಮಾಡಿದ್ರು ಕೂಡ ಅವರು ಕಾಲು ಪಿಕ್ ಮಾಡಲಿಲ್ಲ. ಇನ್ನು ರಾಜಣ್ಣ ಅವರು ಬರ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು, ಅವರೂ ಕೂಡ ಬರಲೇ ಇಲ್ಲ. ಅನಾರೋಗ್ಯ ಇದೆ, ಆರೋಗ್ಯ ಸರಿಯಾಗಿಲ್ಲ ಅನ್ನುವಂತಹ ಒಂದು ನೆಪ ಒಡ್ಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಜಣ್ಣ ಅವರು ಭೇಟಿಯಾಗಿರಲಿಲ್ಲ. ಆ ಸಂದರ್ಭದಲ್ಲಿ ನೆಪ ಹೇಳಿದ್ರು, ಇಲ್ಲ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೆಎನ್ ರಾಜಣ್ಣ ಅವರು ಹೇಳಿದರು. ಇದೀಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಗಾಲ್ಫ್ ಲಿಂಕ್ ರಸ್ತೆಯಲ್ಲಿ ಇರುವಂತಹ ಮನೆಯಲ್ಲಿ ಸಮುದಾಯದ ಒಂದು ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಕೆಎನ್ ರಾಜಣ್ಣ ಅವರು ಈಗ ಹಾಜರಾಗಿದ್ದಾರೆ. ಕೆಎನ್ ರಾಜಣ್ಣ ಅವರು ಈ ಸಭೆಯಲ್ಲಿ ಈಗ ಭಾಗಿಯಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಈಗ ಇಂಬು ಕೊಟ್ಟಂತಾಗಿದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ ಈ ಸಭೆಯಲ್ಲಿ ವಾಲ್ಮೀಕಿ ಪೀಠದ ಶ್ರೀಗಳು ಕೂಡ ಭಾಗಿಯಾಗಿದ್ದಾರೆ. ಸಚಿವ ಕೆಎನ್ ರಾಜಣ್ಣ, ಬಿ ನಾಗೇಂದ್ರ, ಅನ್ನಪೂರ್ಣ ತುಕಾರಾಂ, GM ನಾಗರಾಜು, ಕಂಪ್ಲಿ ಗಣೇಶ್ ಸೇರಿ ಹಲವಾರು ನಾಯಕರು ಭಾಗಿಯಾಗಿದ್ದಾರೆ. ಎಸ್ಟಿ ಸಮಾವೇಶ ಆಯೋಜನೆ ಮಾಡುವ ಬಗ್ಗೆ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಾ ಇರುವಂಥದ್ದು. ಆದರೆ ಎಸ್ಟಿ ನಾಯಕರ ಈ ಒಂದು ಸಭೆ ನಡೆದಿರುವಂಥದ್ದು ಈಗ ತೀವ್ರವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು CM ರೇಸ್ನಲ್ಲಿ ಇದ್ದವರು. ಅದೇ ರೀತಿಯಾಗಿ KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬಂತು. ಮತ್ತೊಂದೆಡೆ ನಿನ್ನೆ ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದರು. ವಿಧಾನಸೌಧದಲ್ಲಿ ಇರುವಂತಹ ಕೆಎನ್ ರಾಜಣ್ಣ ಅವರ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದರು. ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅವರು ಕೂಡ ಬಂದಿದ್ದರು. ಆದರೆ ಅದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅವರು ಲಭ್ಯವಾಗಲಿಲ್ಲ. ಅಂದರೆ ಕೆಎನ್ ರಾಜಣ್ಣ ಅವರು ಇರಲೇ ಇಲ್ಲ. ಅದಾದ ನಂತರ ಡಿಕೆ ಶಿವಕುಮಾರ್ ಅವರ PAಗಳಿದ್ದಾರೆ, ಅವರು ಕೂಡ ಕಾಲ್ ಮಾಡಿದರೂ ಕೂಡ ಕರೆಗೆ ಪ್ರತಿಕ್ರಿಯೆನೇ ಕೊಟ್ಟಿರಲಿಲ್ಲ. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ, ಇಲ್ಲ ಅವರ ಆರೋಗ್ಯ ಸರಿಯಾಗಿಲ್ಲ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಡಿಕೆ ಶಿವಕುಮಾರ್ ಅವರು ಹೇಳಿದರು. ಆದರೆ ಈಗ ಕೆಎನ್ ರಾಜಣ್ಣ ಅವರು ST ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ತೀವ್ರವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿಯಾಗಿ ಈ ST ಸಮಾವೇಶ ಒಂದು ಸಭೆ ಏನು ನಡೆದಿದೆ, ಅಂದರೆ ಸಮಾವೇಶಕ್ಕಾಗಿ ಏನು ಸಭೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ರಾಜಕಾರಣದ